ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ರಾಜಕೀಯ ಹೇಳಿಕೆಯನ್ನ ಅಪ್ಪ ಮಕ್ಕಳು ಸಹಿಸ್ತಾ ಇಲ್ಲ. ಇನ್ನು ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ಸ್ಫೋಟಕ ಆರೋಪವನ್ನ ಮಾಡಿರೋದು. ಒಕ್ಕಲಿಗ ನಾಯಕನಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಿರೋದನ್ನ ಇವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಪದೇ ಪದೇ ಮೋದಿ ಅಮಿತ್ ಶಾ ಭೇಟಿ ಮಾಡಿ ಕುತಂತ್ರ ನಡೆಸ್ತಾ ಇದ್ದಾರೆ. ತಾವು ಒಕ್ಕಲಿಗ ನಾಯಕರಾಗಿ ತಾವು ಬೆಳೀತಿಲ್ಲ, ಬೆಳೆಯೋರ್ಗೂ ಬಿಡ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಹಾಕ್ಸೋದಕ್ಕೆ ಅಂತಾನೆ ನೀವು ಪ್ರಯತ್ನ ಪಡ್ತಿದ್ದೀರಿ. ಬಿಡದಿ ಟೌನ್ಶಿಪ್ ಆದ್ರೆ ನಿಮ್ಮ ಅಸ್ತಿತ್ವ ಹೋಗ್ಬಿಡುತ್ತೆ. ಅಭಿವೃದ್ಧಿ ವಿರೋಧಿಯಾಗಿ ನಿಮ್ಗೆ ಜನರೇ ತಕ್ಕ ಪಾಠ ಕಲಿಸ್ತಾರೆ. HDK ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಒಕ್ಕಲಿಗ ನಾಯಕರು ಸಿಎಂ ಆಗಿರೋದನ್ನ ನಿಮ್ಗೆ ಸಹಿಸ್ಕೊಳ್ಳಕ್ ಆಗ್ತಿಲ್ಲ. ಪದೇ ಪದೇ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತೀರಿ, ಕುತಂತ್ರ ನಡೆಸ್ತೀರಿ. ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಕಳ್ಸೋದಕ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ. ಒಂದಿನ ಜನರೇ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಶಾಸಕ ಗಣಿಗ ರವಿಕುಮಾರ್ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಭಿವೃದ್ಧಿ ವಿರೋಧಿಯಾಗಿ ನಡ್ಕೊಳ್ತಾ ಇದ್ದೀರಿ ನೀವು. ಒಂದಾಲ್ ದಿನ ಜನರೇ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಏಳಿಗೆಯನ್ನ ನಿಮ್ಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಹಾಗಾಗಿನೇ ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಿದ್ದೀರಿ, ಅಡ್ಗಾಲ್ ಹಾಕ್ತಾ ಇದ್ದೀರಿ. ಬಿಡದಿ ಟೌನ್ಶಿಪ್ ಒಂದ್ ವೇಳೆ ಡಿಕೆ ಶಿವಕುಮಾರ್ ಮಾಡಿದ್ದೆ ಆದ್ರೆ ಆ ಕ್ರೆಡಿಟ್ ಅವ್ರಿಗೆ ಸಲ್ಲುತ್ತೆ. ಒಕ್ಕಲಿಗ ನಾಯಕನಾಗಿ, ಒಕ್ಕಲಿಗ ನಾಯಕ ಸಿಎಂ ಆಗಿ ಇಷ್ಟೆಲ್ಲ ಮಾಡಿದ್ರಲ್ಲ ಅನ್ನುವಂತ ಕ್ರೆಡಿಟ್ ಅವ್ರಿಗೆ ಸಲ್ಲಿಕೆ ಆಗ್ಬಿಡುತ್ತೆ. ಹಂಗಾಗಿ ನೀವು ಈ ರೀತಿಯಾಗಿ ಉರುದುರು ಬೀಳ್ತಾ ಇದ್ದೀರಿ ಅಂತ ರವಿ ಗಣಿಗ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅವರು ಕೂಡ. ಮಾಡ್ತೀವಿ ಅಂದ್ರೆ ಮಾಡ್ತಾ ಇಲ್ಲ. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗೋರಿಂದ ಇವತ್ತು ಕುಮಾರಣ್ಣ ಕೇಂದ್ರ ಸರ್ಕಾರ ಜೊತೆ ಸೇರಿ DK ಶಿವಕುಮಾರ್ನ ಜೈಲಿಗೆ ಕಳಿಸ್ಬೇಕು, ಇವರ ಸ್ಪೀಡ್ಗೆ ಬ್ರೇಕ್ ಹಾಕಬೇಕು ಅಂತ ಏನೇನು ಕುತಂತ್ರ ಮಾಡ್ತಾವ್ರೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ. ಅವ್ರಿಗೆ DK ಶಿವಕುಮಾರ್ ಒಳ್ಳೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರನ್ನ ಏನಾದರೂ ಕುತಂತ್ರ ಮಾಡಿ ಮತ್ತೆ ಜೈಲಿಗೆ ಹಾಕಬೇಕು ಅಂತೇಳಿ ಕೇಂದ್ರ ಸರ್ಕಾರ ಜೊತೆ ಸೇರಿ ತಂತ್ರ ಮಾಡ್ತಾರೋ ಮಾಹಿತಿ ನಮಗೂ ಮುಖ್ಯಮಂತ್ರಿಗಳಿಗಿದೆ. ಅದಕ್ಕೆ ಜನನೇ ಪಾಠ ಕಲಿಸ್ತಾರೆ. 24 ಗಂಟೆ ಕೆಲಸ ಮಾಡೋ ಮುಖ್ಯಮಂತ್ರಿ ರಾಜ್ಯಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ. ನೀವು 6 ಗಂಟೆಗೆ ಹೋಗಿ ಮೀಟ್ ಮಾಡ್ತಾರೆ, 12 ಗಂಟೆಗೆ ನೋಡಿ ಕೆಲಸ ಮಾಡ್ತಾ ಇರ್ತಾರೆ. ಯಾವ ರಿಯಲ್ ಎಸ್ಟೇಟ್ ಮಾಡ್ತಾರೆ? ಬಿಡದಿಲ್ಲ AICT ಮಾಡಿದ್ರೆ DK ಶಿವಕುಮಾರ್ಗೆ ದುಡ್ಡು ಬರ್ತದ? ಮುಖ್ಯಮಂತ್ರಿಗಳಿಗೆ ದುಡ್ಡು ಬರುತ್ತಾ? ಈ ರೈತರು, ಈ ಒಕ್ಕಲಿಗರ ಶಾಪ ನಿಮಗೆ ತೊಟ್ಟದೆ ಬಿಡಲ್ಲ. ಮಾಡ್ತೀವಿ ಅಂದರೆ ಮಾಡ್ತಾ ಇಲ್ಲ. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗೋರಿಂದ ಇವತ್ತು ಕುಮಾರಣ್ಣ ಕೇಂದ್ರ ಸರ್ಕಾರ ಜೊತೆ ಸೇರಿ DK ಶಿವಕುಮಾರ್ನ ಜೈಲಿಗೆ ಕಳಿಸ್ಬೇಕು, ಇವರ